BJP ಮತ್ತು JDS ಮೈತ್ರಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದವಾಗಿ ಕೆಲಸ ಮಾಡೋ ನೈತಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾವ ವಿಧಾನಸಭೆಯಲ್ಲಿ ಕರ್ನಾಟಕದ ಪ್ರಸ್ತುತ ಜ್ವಲಂತ ಸಮಸ್ಯೆಗಳನ್ನು ಬೆಳಕು ಚೆಲ್ಲಬೇಕಾಗಿತ್ತು ಅವರು ಇವತ್ತು ಮನೆ ಮಠ ಕಳ್ಕೊಂಡಿದ್ದಾರೆ, ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ, ಪ್ರಕೃತಿ ವಿಕೋಪಕ್ಕೆ ಹೋಗಿದೆ. ಇದ್ರ ಬಗ್ಗೆ ಅವರು ಮಾತಾಡಲಿಲ್ಲ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಒಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ತಮಗೆ ಸಿಕ್ಕಿದ ಅವಕಾಶವನ್ನು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಅವರು ವಿಫಲರಾಗಿದ್ದಾರೆ. ವಿರೋಧ ಪಕ್ಷದ ಕೆಲಸವನ್ನೇ ಮಾಡೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ. ನಂಬರ್ 1. ನಂಬರ್ 2, ಸಿದ್ದರಾಮಯ್ಯನವರು, ಸೋಮಣ್ಣವ್ರು ಭಾಳ ಚೆನ್ನಾಗಿ ಹೇಳಿದ್ರು 40 ವರ್ಷಗಳ ಅವರ ಸಾರ್ವಜನಿಕ ಬದುಕಿನ ಬಗ್ಗೆ. ಜನ ಇವರಿಬ್ಬರನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. BJP ಮತ್ತು JDS ನಾಯಕರುಗಳನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ವಿಜೇಂದ್ರ ಕುಮಾರಸ್ವಾಮಿ, ಯಡಿಯೂರಪ್ಪನ ಕಾಲದಲ್ಲಿ ಅಪ್ಪಂಗೆ ಸಂಕಷ್ಟ ತಂದುಕೊಟ್ಟಂಥ ಮಗನೇ ಇದರ ನೇತೃತ್ವ. ಜನಕ್ಕೆ ಗೊತ್ತಾಗಲ್ವ ಇದು? ಜನ ಸೂಕ್ಷ್ಮದಿಂದ ಗಮನಿಸ್ತಾ ಇದ್ದಾರೆ ಕರ್ನಾಟಕದ ರಾಜಕಾರಣವನ್ನು. ನಮಗೆ ಒಂದು ಆತಂಕ ಏನಪ್ಪ ಅಂತಂದರೆ, ಕರ್ನಾಟಕದ ರಾಜಕಾರಣ ಅಂತಂದರೆ ದೇಶ ತಿರುಗಿ ನೋಡ್ತಾ ಇತ್ತು. ದೇವರಾಜ ಅರಸು ಅವರ ಆಡಳಿತವನ್ನು ದೇಶ ತಿರುಗಿ ನೋಡ್ತು. ಸಿದ್ದರಾಮಯ್ಯನವರ ಆಡಳಿತವನ್ನು ದೇಶ ತಿರುಗಿ ನೋಡ್ತು. ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಂಥ BJP ಗ್ಯಾರಂಟಿನ ಕಾಪಿ ಮಾಡಿದ್ರು. ಅಂದರೆ ಕರ್ನಾಟಕದ ನಾಯಕತ್ವದ ಗುಣವನ್ನು ದೇಶದ ಇತರೆ ನಾಯಕರುಗಳು ಪ್ರಶಂಸೆ ಮಾಡ್ತಾ ಇದ್ರು. ಅದರಲ್ಲಿ ಸಿದ್ದರಾಮಯ್ಯನವ್ರ ನಾಯಕತ್ವನೂ ಕೂಡ ಒಂದು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಇಡೀ ಕರ್ನಾಟಕದ ರಾಜಕಾರಣವನ್ನೇ ಇವತ್ತು ಕುಲಕ್ಷಿತಗೊಳಿಸಿದ್ದಾರೆ. ಅದನ್ನೇ ಅವ್ರು ಹೇಳ್ತಾ ಇದ್ರು. ಸೋಮಣ್ಣವ್ರು ಚೆನ್ನಾಗಿ ಹೇಳಿದ್ರು. ಅವ್ರಿಗೆ ಅವ್ರ ಆತ್ಮ ವಂಚನೆ ಮಾಡ್ಕೊತಾ ಇದ್ದಾರೆ ಈ ಪಾದಯಾತ್ರೆಯಿಂದ. ಅವ್ರಿಗೆ ನಾನೇನೇ ತಪ್ಪು ಮಾಡಿದ್ರು ನನಗೆ ಇನ್ನೂ ಆಟ ಹೇಳುತ್ತೆ, ನಾನು ನಿಮ್ಮನ್ನ ಎಷ್ಟೇ ಸಮರ್ಸ್ಕೋಬೋದು, ನನ್ನ ಹೃದಯ ಹೇಳುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ. BJPಯವ್ರಿಗೂ JDSಗೂ ಅದು ಗೊತ್ತಾಗಿದೆ. ನಾವು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ಅಂತ. ರಾಜಕೀಯಕ್ಕೋಸ್ಕರ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸೇರಿಸೋಕ್ಕಾಗ್ದೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 20 ಎಲ್ಲ ಗೆದ್ದುಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ. ಹಿನ್ನಡೆ ಆಗಿಲ್ಲ, ಅವ್ರಿಗೆ ಹಿನ್ನಡೆ ಆಗಿದೆ. ಇಡೀ ದೇಶದಲ್ಲಿ ಹಿನ್ನಡೆ ಆಗಿದೆ. ಹಂಗಾಗಿ ಸಿದ್ದರಾಮಯ್ಯನವ್ರಿಗೆ ಕಳಂಕ ತರ್ತಕ್ಕಂಥ ಕೆಲಸನ ಅವರು ಮಾಡಬಾರ್ದು. ಸರ್ಕಾರದ ವೈಫಲ್ಯನ ಎತ್ತಿ ಹಿಡೀಲಿ, ನಿಜವಾಗ್ಲೂ ನಾವು ಸ್ವಾಗತ ಮಾಡ್ತೇವೆ. ಆದರೆ ವೈಯಕ್ತಿಕವಾಗಿ ಒಂದು ಸೈಟನ್ನೇ ಇಡೀ ದೇಶವ್ಯಾಪ್ತಿ ಚರ್ಚೆಗೆ ಒಳಪಡಿಸೋದ್ರ ಮೂಲಕ ಕರ್ನಾಟಕದ ಮಾನ ಮರ್ಯಾದೆಯನ್ನು ಕಳೀತಾ ಇದ್ದಾರೆ. ಕರ್ನಾಟಕದ ರಾಜಕೀಯದ ಒಂದು ಏನು ಜನ ದೇಶನೇ ತಿರುಗಿ ನೋಡೋ ಒಂದು ವಾತಾವರಣ ಇತ್ತು, ಅದನ್ನು ಇವರು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಪಾದಯಾತ್ರೆಗಳಿಂದ ಸಿದ್ದರಾಮಯ್ಯ ಮಾನ್ಯ ಸೋಮಶೇಖರ್ ಅವರು ಹೇಳೋದಂಗೆ ಅವರು ಬೆತ್ತಲಾಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನಾವು ಪಾದಯಾತ್ರೆ ಯಾಕಪ್ಪ ಮಾಡೋದು ಅಂತ. ನೀವು ನೋಡಿಬೇಕಾದ್ರೆ ಸತ್ಯ, ನಾವು ಸುಳ್ಳು ಹೇಳ್ತಾ ಇಲ್ಲ. ಸೋಮಣ್ಣ ಅದನ್ನು ಭಾಳ ಚೆನ್ನಾಗಿ ಹೇಳಿದ್ರು. ಮಂಡ್ಯದಿಂದ ಎಷ್ಟು ಜನ ಬಂದಿದ್ದಾರೆ, ಮೈಸೂರಿಂದ ಎಷ್ಟು ಜನ ಬಂದಿದ್ದಾರೆ, ರಾಮನಗರದಿಂದ ಎಷ್ಟು ಜನ ಬಂದಿದ್ದಾರೆ, ಬೆಂಗಳೂರಿಂದ ಎಷ್ಟು ಜನ ಬಂದಿದ್ದಾರೆ. ಇದು ಸ್ಪಾನ್ಸರ್ಡ್ ಪಾದಯಾತ್ರೆ, ಸ್ಪಾನ್ಸರ್ಡ್ ಬೈ ವಿಜೇಂದ್ರ, ಸ್ಪಾನ್ಸರ್ಡ್ ಬೈ ಕುಮಾರಸ್ವಾಮಿ. ಎರವಲು ಸೇವೆ ಅಂತಾರೆ ಅದನ್ನು. ಬೇರೆ ಕಡೆಯಿಂದ ಜನ ಕರ್ಕೊಂಡ್ಬಂದು ಇಲ್ಲಿ ಮಾಡ್ತಾರೆ. ಅದೇ ನಮ್ಮ ಪಾದಯಾತ್ರೆ, DK ಶಿವಕುಮಾರ್ ಅವರ ನೇತೃತ್ವದ ಪಾದಯಾತ್ರೆ. ನೀವು ನೋಡಿ ಬೇಕಾದ್ರೆ ಹೋಗಿ, ಸ್ಥಳೀಯವಾದಂಥ ಜನ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಾ ಇದ್ದಾರೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಅದನ್ನು ನೀವು ಅಲ್ಲಿ ಕಾಣಕ್ಕಾಗಲ್ಲ. ಬಸವರಾಜ ಯತ್ನಾಳ್ ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ಪ್ರತಾಪ್ ಸಿಂಹ ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಆ ಥರ ಇದೆಯಾ? ಇಡೀ 136 ಜನ ಶಾಸಕರು ಸಿದ್ದರಾಮಯ್ಯನವರು ಒಟ್ಟಿಗಿದ್ದಾರೆ. ಜನ ಇದ್ದಾರೆ, ಕನ್ನಡ ನಾಡಿನ ಜನ ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ. ಅದರ